ವೀಕ್ಷಕರೇ, ಅತ್ಯಾಚಾರ ಪ್ರಕರಣದಲ್ಲಿ ಜೈಲು ಸೇರಿರುವ ಕಾಮಿಡಿ ಕಿಲಾಡಿ ಖ್ಯಾತಿಯ ಮಡೆನೂರು ಮನು ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ನಟ ಶಿವಣ್ಣ ಬಗ್ಗೆನೂ ಕೆಟ್ಟದಾಗಿ ಮಾತಾಡಿ ದರ್ಶನ್ ಮತ್ತು ಶಿವಣ್ಣ ಫ್ಯಾನ್ಸ್ ಕೆಂಗಣ್ಣಿಗೆ ಗುರಿಯಾಗಿದ್ದರು. ಸದ್ಯ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಮಡೆನೂರು ಮನು ಅವರನ್ನು ಕಳಿಸಿದ್ದು, ಈಗ ಮಡೆನೂರು ಮನು ಅವರಿಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ ಅಂತಾನೆ ಹೇಳ್ಬೋದು. ಹೌದು ವೀಕ್ಷಕರೇ, ಮಡೆನೂರು ಮನು ಅವರ ಮೇಲೆ ಕನ್ನಡ ಚಿತ್ರರಂಗ ಗರಂ ಆಗಿದ್ದು, ಅದರಲ್ಲೂ ನಟ ಜಗ್ಗೇಶ್ ಅವರು ಮಡೆನೂರು ಮನು ಅವರನ್ನ ಕನ್ನಡ ಸಿನಿಮಾ ರಂಗದಿಂದ ಸಂಪೂರ್ಣವಾಗಿ ಬ್ಯಾನ್ ಮಾಡಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇದರ ಬಗ್ಗೆ ಲೆಟರ್ ಅನ್ನ ಕೂಡ ಕನ್ನಡ ಚಿತ್ರಮಂಡಳಿಗೆ ಕೊಟ್ಟಿದ್ದು, ಸದ್ಯದಲ್ಲೇ ಇದರ ವಿಚಾರಣೆ ಕೂಡ ನಡೆಯಲಿದೆ ಅಂತ ಹೇಳಲಾಗ್ತಿದೆ. ಆದ್ರೆ ಕನ್ನಡ ಸಿನಿಮಾ ರಂಗ ಇವತ್ತಿನವರೆಗೂ ಯಾರನ್ನ ಕೂಡ ಬ್ಯಾನ್ ಮಾಡಿಲ್ಲ. ಆದ್ರೆ ಮಡೆನೂರು ಮನು ಅವರನ್ನ ನಿಜವಾಗ್ಲೂ ಬ್ಯಾನ್ ಮಾಡ್ತಾರಾ ಇಲ್ವಾ ಅನ್ನೋದೇ ಹೆಚ್ಚಿನವರಿಗೆ ಅನುಮಾನವನ್ನ ಉಂಟು ಮಾಡಿದೆ. ಏನೇ ಆಗಿರ್ಲಿ ವೀಕ್ಷಕರೇ, ಮಡೆನೂರು ಮನು ನಟ ದರ್ಶನ್ ಮತ್ತು ಶಿವಣ್ಣ ಅವರ ಬಗ್ಗೆ ಕುಡಿದ ಮತ್ತಿನಲ್ಲಿ ಈ ರೀತಿ ಮಾತಾಡಿದ್ದು ತಪ್ಪು ಅಂತ ಯಾರಿಗೆಲ್ಲ ಅನಿಸುತ್ತೆ, ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ.